ಸರ್ಕಸ್ ಏನಿದೆ ಅದರ ಮುಖ್ಯ ಭೂಮಿಕೆಯಲ್ಲಿ ರೂಪೇಶ್ ಶೆಟ್ಟಿ ಕಾಣಿಸ್ಕೊಂಡಿದ್ದಾರೆ. ಅಧಿಪತ್ರದಲ್ಲಿ ಒಂದು ಬೃಹತ್ ಪಾತ್ರ. ಸೊ ಏನ್ ಹೇಳ್ತೀರಿ, ರಿಲೀಸ್ ಬಂದಿದೆ ಸಿನಿಮಾ, ನೀವು ಉಂಟು ಮಾಧ್ಯಮದವರಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ಮಾಧ್ಯಮದವನೇ. ನಾನೊಂದು 11 ವರ್ಷ RJ ಆಗಿದ್ದೆ, ಟಿವಿ ಆಂಕರ್ ಆಗಿದ್ದೆ. ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ ಎರಡೆರಡು ಸಲ ನಾವು ಹೇಳಬೇಕಾಗುತ್ತೆ, ಆ ಅಧಿಪತ್ರ ಅಂತ. ಆ ಭಾರವಾದಂಥ ವಿಚಾರ ಕೂಡ ಸಿನಿಮಾದಲ್ಲಿದೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ತುಂಬ ಭಾರ ಆಗ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿದೆ ಅಂತ. ನಮ್ಮ ಕೈಯಲ್ಲಿ ಏನಿಲ್ಲ ಸರ್, ನೀವು ಏನು ಹೇಳ್ತೀರ ಅದನ್ನು ಮಾಡ್ತೀವಿ. ಆ್ಯಂಡ್ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತೀವಿ. ಆ್ಯಂಡ್ ನಾವು ಯಾವತ್ತೂ ಅವ್ರ ಮೇಲೆ ಹಾಕ್ತೀವಿ. ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೆ ನಾನು ಲಾಕರ್ಗೆ. ನಾನು ಸರ್ಗೆ ಹೇಳ್ತೀನಿ, ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ. ಸೊ ನೀವು ಏನು ಪ್ರಮೋಷನ್ ಮಾಡ್ತೀರಾ ಅದರ ಜೊತೆಗೆ ನಾವಿರ್ತೀವಿ ಸರ್. ಆ್ಯಂಡ್ ನಮ್ಮಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಆ್ಯಂಡ್ ಇನ್ನಿರುವಂಥದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಆ್ಯಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ. ಆ್ಯಂಡ್ ಚಯನ್ ಶೆಟ್ಟಿ ಅವರು ಅವರ ಜೆನ್ಯೂನ್ ಆಗಿರುವಂತಹ ಒಂದು ಎಫರ್ಟನ್ನು ಹಾಕಿದ್ದಾರೆ. ರಾತ್ರಿ ಅಂತ ಇಲ್ಲ, ಹಗಲು ಅಂತ ಇಲ್ಲ. ಕೆಲವೊಂದ್ಸಲ ಶೂಟಿಂಗು 24 hour ಎಲ್ಲ ನಡೀತಾ ಇತ್ತು. ನಮಗೆ ರೆಸ್ಟ್ ಸಿಗ್ತಾ ಇತ್ತು, ಬಟ್ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸೊ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಟೀಸರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಥರದ ಸಿನಿಮಾ ಅಂತ. ಇದೇನೋ ಒಂದು ಹೀರೋಯಿಸಮ್ ಇರೋವಂತಹ ಸಿನಿಮಾ ಅಲ್ಲ ಇದು. ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದರೆ, ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ. ಇದು ಕಾಂಟೆಂಟ್ ಇರೋವಂತಹ ಸಿನಿಮಾ. ಇದು ಗೆದ್ರೆ ರೂಪೇಶಿಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ, ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಇನ್ನು ಕೆಲವು ದಿನಗಳಿರುವಂಥದ್ದು ಮಾಧ್ಯಮದ ಮಿತ್ರರು ಇದನ್ನು ಜಾಸ್ತಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ. ಆ್ಯಂಡ್ ಒಂದು ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಕಾಪ್ ರೂಪೇಶ್ ಶೆಟ್ಟಿ ಬಗ್ಗೆ ಹೇಳಿ ಅಂತ. ಕಾಪ್ ಅದೇ ನಾನು ಇನ್ನೊಂದು ಹೇಳಬೇಕು. ಚಯನ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬ ಖುಷಿ ಆಯಿತು. ನಾನು ಜಾಸ್ತಿ ಏನು ಸಿನಿಮಾ ಮಾಡಿರಲಿಲ್ಲ ಬಿಗ್ ಬಾಸ್ ಆದಮೇಲೆ. ಒಂದು ನನ್ನ ಸರ್ಕಸ್ ಅನ್ನೋವಂಥ ಸಿನಿಮಾ ನಾನು ಹೀರೋ ಆಗಿ ಡಿರೆಕ್ಟ್ ಕೂಡ ಮಾಡಿದ್ದೆ. ಅದಕ್ಕೆ ತುಂಬ ತಿಂಗಳುಗಳು ಅದರ ಹಿಂದೆನೇ ಹೋಯ್ತು ರಿಲೀಸ್ ಅಂತ. ಅದಾದಮೇಲೆ ನನ್ನದೇ ನಾನು ಒಂದು ಪೊಲೀಸ್ ಒಂದು ಕಾಂಟೆಂಟ್ ಮಾಡ್ಕೊಂಡಿದ್ದೆ, ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನನಗೆ ಅವ್ರು ಹೇಳಿದ ಒಂದು ನರೇಶನ್ ಇಷ್ಟ ಆಗಿ ನಾನು ಹೇಳಿದೆ, ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ, ಪರವಾಗಿಲ್ಲ, ಸದ್ಯಕ್ಕೆ ಮಾಡಲ್ಲ ಅದು. ಬಿಕಾಸ್ ಎರಡೆರಡು ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕಾಗಲ್ಲ. ಅದೊಂದು ರೀಸನು. ಇನ್ನೊಂದು, ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗೋದೇನು ಅಂತಂದರೆ, ಒಂದು ನನ್ನ ದಾಡಿಗೆ ಕೈ ಹಾಕಬೇಕಾಗುತ್ತೆ. ಅದು ತುಂಬ ಕಷ್ಟ. ಅದು ನನ್ನೊಂದು ಐಡೆಂಟಿಟಿ ಥರ. ಸೊ ಅದಕ್ಕೆ ಸರಿ ಹೇಳಿದ್ದೆ, ನನ್ನ ದಾಡಿ ಎಲ್ಲ ತೆಗಿತೀನಿ, ಅದಾದಮೇಲೆ ನನಗೆ ಓಕೆ ಚೆನ್ನಾಗಿದೆ, ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದರೆ ಮಾಡ್ತೀನಿ ಅಂತ. ಸೊ ಅದು ದಾಡಿ ರಿಮೂವ್ ಮಾಡಿದಾಗ ಅನ್ನಿಸ್ತು, ಇಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಆಗ್ಬೇಕು ಫೇಸು ಅಂತ. ಸೊ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಹೆಂಗೆ ಕಾಣಬೇಕು, ಸೊ ಅದಕ್ಕೆ ನನ್ನ ಜೆನ್ಯೂನ್ ಆಗಿರೋವಂಥ ಎಫರ್ಟನ್ನು ಹಾಕಿದ್ದೀನಿ. ಪೋಸ್ಟಲ್ ಹಂಗೆ ಕಾಣಿಸುತ್ತೆ ಅಂತ ಅನ್ಕೋತಾ ಇದ್ದೀನಿ. ದೇವ್ರದಯಿಂದ ಹೌದು. ಈ ಅಧಿಪತ್ರದ ಬಗ್ಗೆ ಹೇಳ್ತಾ ಇರೋದು ಹೌದು. ಒಂದು ತುಳು ನಡೀತಾ ಇದೆ, ಒಂದು ತಮಿಳ್ ಮಾಡ್ತಾ ಇದ್ದೀನಿ ಯೋಗಿ ಬಾಬು ಅವ್ರ ಜೊತೆ, ಸನ್ನಿಧಾನಂ ಅಂತ. ಆ್ಯಂಡ್ ಆ ಟೈಮಲ್ಲೇ ಶೂಟಿಂಗ್ ಆಗ್ತಾ ಇತ್ತು. ಬಟ್ ನನಗೇನೋ ಇದಾಗಿಲ್ಲ, ಅಂದರೆ ನನ್ನ ಟೈಮ್ ಅಡ್ಜಸ್ಟ್ ಮಾಡಿಕೊಂಡೇ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು. ಏನಕ್ಕೆ ಅಂತಂದರೆ ಆ ತಮಿಳ್ ಸಿನಿಮಾನು ನಡೀತಾ ಇತ್ತು. ಬಟ್ ನನ್ನ ದಾಡಿ ತೆಗೆದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಬಟ್ ಚಯನ್ ಸರ್ ಅದಕ್ಕೆ ಪಾಪ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ತುಂಬ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದ್ದಾರೆ ಅವರು. ಎಲ್ಲಿಗೆ? ಖಂಡಿತ ನಾನು ಎಲ್ಲ ಕಡೆ ಬರೋದಕ್ಕೆ ರೆಡಿ ಇದ್ದೀನಿ. ಇನ್ನು ಟೀಮ್ ಪ್ಲ್ಯಾನ್ ಮಾಡ್ಕೋಬೇಕು ಹೆಂಗೆ ಅಂತ. ನಮ್ಮ ಕಡೆ ಅಂತೂ ಮಾಡ್ತೀವಿ ನಾವು. ಅಲ್ಲ ಅದೇ ನಾನು ಅವ್ರ ಮೇಲೆ ಆಗ್ತಾ ಇಲ್ವಾ. ಇವಾಗೆಲ್ಲ ಟೀಮ್ ಒಂದೇನು ಅಂತಂದರೆ, ಇದು ಅವ್ರು ಹೇಳ್ಬೋದಷ್ಟೇ ರಾಕ್ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಅದು ಇದು ಅಂತ. ಬಟ್ ನಮ್ಮಿಂದ ಏನೂ ಆಗಲ್ಲ. ನಾವು ಎಫರ್ಟ್ ಹಾಕ್ಬೋದು. ಜನರಿಗೆ ಇಷ್ಟ ಆದರೆ ಅದು ಯಾರು ಸಿನಿಮಾ ಆದರೂ ಒಳ್ಳೆ ಸಿನಿಮಾ ಬರ್ತಾ ಇದೆ. ನಾನಂತೂ ನಿಮಗೆ ಗೊತ್ತು, ಅಷ್ಟು ದೊಡ್ಡ ಕಲಾವಿದ ಏನೂ ಅಲ್ಲ, ಇನ್ನೂ ತುಂಬ ಪ್ರೂವ್ ಮಾಡಬೇಕಾಗಿರೋಂಥ ಕಲಾವಿದ ನಾನು. ಸೊ ಹಾಗಾಗಿ ನಾವೆಲ್ಲ ಸೇರಿಕೊಂಡು, ಡೈರೆಕ್ಟರ್ ಇರಲಿ, ಪ್ರೊಡ್ಯೂಸರ್ ಇರಲಿ, ಎಲ್ಲ ತಂಡ ಸೇರಿಕೊಂಡು ನಾವು ಹೋರಾಟ ಮಾಡಬೇಕು. ಎಲ್ಲ ಸಿನಿಮಾನು ಒಂದು ಹೋರಾಟ. ಸೊ ಆ ಹೋರಾಟಕ್ಕೆ ಜನರು ಏನು ಕೊಡ್ಬೇಕು ಅದನ್ನು ಕೊಡ್ತಾರೆ ಅನ್ನೋ ಅಂತ ನಂಬಿಕೆ. ಎಸ್, ಥ್ಯಾಂಕ್ ಯು ಶೆಟ್ಟಿ, ಧನ್ಯವಾದ. ದಯಮಾಡಿ ಇಲ್ಲ ಇರಬೇಕು. ನಮ್ಮ ಜಾನ್ವಿ ದಯಮಾಡಿ ವೇದಿಕೆಗೆ ಬನ್ನಿ, ಇಡೀ ತಂಡ ಬನ್ನಿ. ಅಧಿಪತ್ರ ನನ್ನ ಮೊದಲ ಮೂವಿ. ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದ್ದು ಅಲ್ಲಿಂದ. ಸೊ ನನ್ನ ಎಲ್ಲ ಕೊಲೀಗ್ಸ್ ಇದ್ದಾರೆ, ಎಲ್ಲರೂ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು. ಅಧಿಪತ್ರ ನನ್ನ ಮೊದಲನೇ ಮೂವಿ. ನಂಗೆ ತುಂಬ ಖುಷಿ ಆಗುತ್ತೆ, ಒಂದು ಒಳ್ಳೆ ಟೀಮಿಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು. ನಮ್ಮ ಚಯನ್ ಶೆಟ್ಟಿ ಸರ್, ಕುಲ್ದೀಪ್ ಸರ್ ಅವರಿಬ್ಬರೇ ನನಗೆ ಗೊತ್ತಿದ್ದು ಫಸ್ಟಿಗೆ. ತುಂಬ ಪ್ರೊಫೆಷ್ನಲ್ ಟೀಮ್ ಅನ್ನೋದು ಫಸ್ಟ್ ಮೀಟಲ್ಲೇ ಗೊತ್ತಾಯಿತು. ಅದಾದಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ
ಒಂದು ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ. ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ, ಅಧಿಪತ್ರ ಸಿನಿಮಾ. ಒಳ್ಳೆ ತಾರಾಗಣ ಇದೆ, ಪ್ರಕಾಶ್ ಸರ್ ಇದ್ದಾರೆ, ದೀಪಕ್ ರೈ ಅವರಿದ್ದಾರೆ, ಮತ್ತು ರಘು ಪಾಂಡೇಶ್ವರ್ ಸರ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ಅಧಿಪತ್ರ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬಹುಶಃ ಒಂದು ಒಳ್ಳೆ ಟೀಮ್ಗೆ ದೇವರ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಅಂದರೆ ಈ ಟೈಮಲ್ಲಿ ನೋಡಿ ಎಲ್ಲ ಹೈಪ್ ಆಗ್ತಾ ಇದೆ. ರೂಪೇಶ್ ಶೆಟ್ಟಿ ಅವರು ಫುಲ್ ಹೈಪಲ್ಲಿದ್ದಾರೆ, ಫುಲ್ ಚಾಪರಿಂದ ಎಲ್ಲರನ್ನೂ ಇಳಿಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಒಳ್ಳೇದಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಲ್ಲವೂ ಪ್ಲಸ್ ಆಗ್ಬೋದು ಸಿನಿಮಾಗೆ. ಪಾತ್ರದ ಬಗ್ಗೆ ಹೇಳಿ. ನನ್ನ ಕಾರಣ ಸರ್ ಕಥೆ ಫಸ್ಟಿಗೆ ನನಗೆ ಕಾಲ್ ಮಾಡಿದ್ರು. ಐ ಥಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು. ಅವರು ನನ್ನ ನ್ಯೂಸ್ ಚಾನಲ್ ಇದ್ದಾಗ ಅವ್ರು ನನ್ನ ಫ್ಯಾನ್ ಅಂತೆ, ನಮ್ಮ ಪ್ರೊಡ್ಯೂಸರ್ ಸರ್. ನನಗದು ಮರ್ತೋಗಿದೆ. ಇಲ್ಲ, ಯಾವುದೋ ಅವ್ರದ್ದು ಅದು ಹೇಳಿದ್ರಲ್ಲ ಲ್ಯಾಂಡ್ ಬಿಸ್ನೆಸ್ಸು, ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆ್ಯಂಕರ್ ಆಗಬೇಕು ಅಂತ ಹೇಳಿ ನ್ಯೂಸ್ ಫಸ್ಟಿಗೆ ಬಂದಿದ್ರಂತೆ. ಬಹುಶಃ ನಾನೇನೋ ಬ್ಯುಸಿ ಇದ್ದೀನಿ ಅಂತ ಬೇರೆ ಆ್ಯಂಕರ್ ಮಾಡಿದ್ರು ಅಂತ ಅವ್ರು ನಂಗೆ ಹೇಳಿದ್ರು. ಅದು ನನ್ನ ಜ್ಞಾಪಕ ಇಲ್ಲ. ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋಯಿನ್ ತಗೋಬೇಕು ಅಂತ ಅನ್ಕೊಂಡಿದ್ರು. ಬಟ್ ಆಮೇಲೆ ಏನಂತ ಗೊತ್ತಿಲ್ಲ. ನಂದೊಂದು ರೀಲ್ ರವಿಚಂದ್ರನ್ ಸರ್ ಜೊತೆ ಬಂತಂತ ಅವ್ರು ಪಾಪಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನೇ ಯಾಕೆ ತಗೋಬಾರ್ದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ನನಗೆ ಈ ಥರ ಸಿನಿಮಾ ಮಾಡ್ತೀರಾ ಅಂತ ಕಾಲ್ಗಳು ಬರ್ತಿರುತ್ತೆ ಸರ್. ಕೆಲವೊಂದೆಲ್ಲ ಮೀಟ್ ಆದಮೇಲೆ ನನಗೆ ಬೇಡ ಅನಿಸುತ್ತೆ, ಟೀಮ್ ನೋಡಿದಾಗ ಬೇಡ ಅನಿಸುತ್ತೆ, ಕಥೆ ಅಷ್ಟು ಇಷ್ಟ ಆಗೋದಿಲ್ಲ. ಎಷ್ಟೋ ಒಂದನ್ನು ಅವ್ರು ಕಾಲಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನನಗದು ಅಷ್ಟು ಸಮಂಜಸವಾಗಿರೋದಿಲ್ಲ, ಬಿಟ್ಬಿಡ್ತೀನಿ. ಬಟ್ ಇವರು ಹೇಳಿದಾಗ ನನ್ನ ನ್ಯೂಸ್ ಫಸ್ಟಲ್ಲಿ ಒಬ್ಬರು ಮಾರ್ಕೆಟಿಂಗಲ್ಲಿದ್ದರು. ಅವರು ನೋಡಿ ಪ್ರಶಾಂತ್ ಸರ್, ಯಾಕಂದರೆ ಲಾಸ್ಟ್ ಟೈಮ್ ತಪ್ಪು ಹೇಳ್ಬಿಟ್ಟಿದ್ದೆ ಹೆಸರು. ಪ್ರಶಾಂತ್ ಸರ್ ಹೇಳಿದ್ರು. ಅವ್ರು ನನಗೆ ತುಂಬ ಚೆನ್ನಾಗಿ ನ್ಯೂಸ್ ಫಸ್ಟಲ್ಲಿ ನಾವು ವರ್ಕ್ ಮಾಡಿದ್ದರಿಂದ ನನ್ನ ಫ್ರೆಂಡೇ ಸಿನಿಮಾ ಮಾಡ್ತಾ ಇದ್ದಾರೆ, ಹೋಗಿ ಕತೆ ಕೇಳಿ ಅಂದಾಗ ಅವ್ರು ಹೇಳಿದರು ಅನ್ನೋ ಕಾರಣಕ್ಕೆ ನಾನು ಮೀಟ್ ಆದೆ. ಹೋದಾಗ ಇವರೆಲ್ಲ ಸ್ಕ್ರಿಪ್ಟನ್ನು ಇಟ್ಕೊಂಡು ಕೂತಿದ್ರು, ಚಯನ್ ಶೆಟ್ಟಿ ಸರ್ ಮತ್ತು ಕುಲ್ದೀಪ್ ಸರ್. ಅಂದರೆ ಎಲ್ಲ ರೆಡಿ ಆಗಿತ್ತು, ಅವತ್ತು ಪೂಜೆ ಎಲ್ಲ ಮಾಡಿದ್ರು, ಸ್ಕ್ರಿಪ್ಟ್ ಎಲ್ಲ. ಅಂದರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು. ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಬೇಕು ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಸಿನಿಮಾ ಮಾಡಬೇಕು ಆ ಥರದ್ದು ಇರಲಿಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿದೆ ಅನ್ನೋದು ಗೊತ್ತಾಯಿತು. ಜೊತೆಗೆ ನನ್ನ ಪಾತ್ರ ಹೇಳಿದ್ದು ನನಗೆ ತುಂಬ ರಿಲೇಟ್ ಆಗ್ತಾ ಇತ್ತು. ಕಥೆ ತುಂಬ ಚೆನ್ನಾಗಿತ್ತು. ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದರು. ಸೊ ಇದಕ್ಕಿಂತ ಒಳ್ಳೆ ಟೀಮು, ಇದಕ್ಕಿಂತ ಒಳ್ಳೆ ಕಥೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ಅನ್ನಿಸ್ತು. ನಾನು ಓಕೆ ಅಂತಲೇ ಬಂದೆ. ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ಲಾಂಚ್ ಆಗೋದು ಅದು ಟೈಮ್ ತೊಗೊಳುತ್ತೆ. ಆ ಟೈಮಲ್ಲಿ ನಾನು ಅದನ್ನು ಯಾರಿಗೂ ಹೇಳಲೂ ಇಲ್ಲ ಈ ಥರದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂತಲೂ. ಓಕೆ ಅಂತ ಹೇಳಿ ಬಂದೆ. ಬಟ್ ಅದು ಇಲ್ಲಿ ತನಕ ಬಂದಿದೆ ಸರ್. ನನ್ನ ಪಾತ್ರ ಬೃಹತಿ ಅಂತ ಪಾತ್ರದ ಹೆಸರು. ಬಟ್ ಅದು ಏನು ಪಾತ್ರ ಅಂತ ಸಿನಿಮಾದಲ್ಲೇ ನೋಡಿ ಸರ್. ಯಾಕಂದರೆ ಎಷ್ಟೋ ಜನ ನಾನು ಫೋಟೋಸ್ ಎಲ್ಲ ಹಾಕಿದಾಗ ಅದ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಆ ಒಂದು ಸಸ್ಪೆನ್ಸ್, ಈ ಕಥೆ ಎಷ್ಟು ಸಸ್ಪೆನ್ಸ್ ಹಿಡಿದಿಟ್ಕೊಳ್ಳುತ್ತೋ ಅದೇ ರೀತಿ ನನ್ನ ಪಾತ್ರನೂ ಇರಲಿ ಅಂತ. ಓಕೆ, ಎನಿಥಿಂಗ್ ಎಲ್ಸ್? ಬೇರೆ ಏನಾದರೂ? ಅಷ್ಟೇನಾ? ಓಕೆ, ಆಲ್ ದಿ ವೆರಿ ಬೆಸ್ಟ್ ಜಾನ್ವಿ ಅವರೇ. ಥ್ಯಾಂಕ್ ಯು. ಸೊ ಹೀರೋಯಿನ್ ಆಗಿ ಗಿಚ್ಚಿ ಗಿಲಿ ಮಾಡಿ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಜಾನ್ವಿ, ಧನ್ಯವಾದಗಳು. ಸೊ ಚಿತ್ರದ ಹಾಡಿಗೆ ಸಾಹಿತ್ಯ ನೀಡಿರುವಂತಹ ಡಾಕ್ಟರ್ ಸ್ವಾಮಿ ಅವರು, ಹಾಗೆಯೇ ಶಾಲಿನಿ ಆರ್ಟ್ ಸಂಸ್ಥೆಯ ಪ್ರಶಾಂತ್. ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ. ಇವತ್ತು ನನಗೆ ಗೊತ್ತಿದೆ ತುಂಬ ಫಂಕ್ಷನ್ಸ್ಗಳಿದ್ದಾವೆ. ನಮ್ಗೆ ಹೇಳಿಬಿಟ್ಟಿದ್ದಾರೆ ಪಿ ಆರ್ ಅವರೇ ಒಂದು 6 ಗಂಟೆ 6:15 ಮುಗಿಸ್ಕೋಬೇಕು ಅಂತ. ಹಾಗಾಗಿ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ನಾನು. ಡೈರೆಕ್ಟ್ರ್ ಏನು ಹೇಳಬೇಕು ಇವ್ರ ಮೇಡಮ್ ಮೇಲೆ ಹೇಳಿದ್ದಾರೆ ಆಲ್ರೆಡಿ. ಕಂಟೆಂಟ್ ಬಗ್ಗೆ ಆಗಿರ್ಬೋದು. ಈ ಅಧಿಪತ್ರ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಿದೆ. ನನಗೆ ಗೊತ್ತು ನಾನು ಮಾತಾಡಿದ್ರೆ ಅದು ನಿಮ್ಗೆ ಕಂಟೆಂಟ್ ಆಗೋಲ್ಲ. ಬಟ್ ಈ ಅಧಿಪತ್ರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ನನಗೆ ಹೋಪ್ಸ್ ಇದೆ. ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನನ್ನ DOPಗಳಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವರೆಲ್ಲರ ಸಪೋರ್ಟು. ಹಾಗೆ ನಮ್ಮ ನಿರ್ಮಾಪಕರುಗಳು, ನಾನು ನಿರ್ಮಾಪಕರು ಅಂತ ಕರೆಯಲ್ಲ, ಅವ್ರನ್ನ ದೇವ್ರ ಮೈ ಬ್ರದರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕುಲ್ದೀಪ್ ಸರ್ ಆಗಿರ್ಬೋದು, ಕಾರ್ತಿಕ್ ಶೆಟ್ಟಿಯವರಾಗಿರ್ಬೋದು, ಶ್ವೇತಾ ರವಿಚಂದ್ರ ಶೆಟ್ಟಿಯವರಾಗಿರ್ಬೋದು, ಇನ್ನೊಬ್ಬರು ಸತೀಶ್ ಶೆಟ್ಟಿಯವರು ಬರಲಿಲ್ಲ. ಹಾಗೆ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿಯವರು ಮೇನ್ ಲೀಡಾಗಿ ಮಾಡಿದ್ದಾರೆ. ಜಾನ್ವಿ ಮೇಡಮ್ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಈ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗುತ್ತೆ. ನೀವೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದವ್ರು ಕೇಳ್ಕೊತೀನಿ, ಜನರಿಗೆ ಕೇಳ್ಕೊತೀನಿ, ಫೆಬ್ರವರಿ 7ಕ್ಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನು ಸರ್?
ಇಲ್ಲ ಸರ್, ದೈವ ಒಂದು ಇದರಲ್ಲಿ ನಿಮ್ಮ ಟೀಸರಲ್ಲಿ ಹಂಗೆ ಕಾಣಿಸುತ್ತೆ ಸಸ್ಪೆನ್ಸ್ ಥ್ರಿಲ್ಲರು. ಇದರಲ್ಲಿ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ನ ಟಚ್ ಮಾಡಿದ್ವಿ, ಆಟಿ ಕಳಂಜ ಅಂತ. ಸೊ ಆ ಕಲ್ಚರ್ನ ಯೂಸ್ ಮಾಡಿದ್ದೀವಿ ನಮ್ಮಷ್ಟೇ. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಇದು ಅಂದರೆ ಈಗ 83ಯಲ್ಲಿ ಒಂದು ಊರಿನ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ 25 ವರ್ಷ ಆದಮೇಲೆ ಅದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದೇ ಒಂದು ಕಥೆ ಇದು, ಅಷ್ಟೇ ಸರ್. ಸರ್ ನನ್ನ ಹೆಸರು ಚಯನ್ ಶೆಟ್ಟಿ ಅಂತ. ನಾನು 2018ನಲ್ಲಿ ಇಂಡಸ್ಟ್ರಿಗೆ ಬಂದಿದ್ದೆ. ನನ್ನದೇ ಆ್ಯಡ್ ಏಜೆನ್ಸಿ ಇದೆ, ತುಂಬ ಆ್ಯಡ್ ಶೂಟ್ಗಳು ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ, ಒಂದು 8 ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ವರ್ಕ್ ಮಾಡಿದ್ದೆ ನಾನು. ಸಬ್ಜೆಕ್ಟ್ ಅಂದರೆ ಸರ್, ಈಗ ಈ ಆಚರಣೆ ಸಂಪ್ರದಾಯ ಈ ಥರ ಇರೋ ಕಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಫೇಲ್ ಆಗಿಲ್ಲ. ಸೊ ಹಂಗಾಗಿ ನಾವು ಒಂದು ಸ್ಟ್ರಾಂಗ್ ಕಂಟೆಂಟ್ ತಗೋಬೇಕು ಅಂತ ಈ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದೆ ಸರ್. ಫೆಬ್ರವರಿ 7ಗೆ ನಾವು ಡಿಜಿಟಲ್ ಆಗಿ ತುಂಬಿಷ್ಟು ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಾಧ್ಯಮದವ್ರನ್ನ ಕರೆದು ಅನೌನ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಆ ಒಂದು ರೀಸನ್ಗೆ ನಿಮ್ಮ ಮುಖಾಂತರ ಇವತ್ತು ಕರ್ನಾಟಕ ಜನರಿಗೆ ತಿಳಿಸ್ಬೇಕು ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಸರ್. ರಿಲೀಸು ಡಿಸ್ಟ್ರಿಬ್ಯೂಷನ್ ಬಂದು ಶಾಲಿನಿ ಆರ್ಟ್ಸ್ ಅವ್ರು ಜಾಕ್ ಮಂಜು ಸರ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಿನಿಮಾ ತೆರೆ ಕಾಣಿಸುತ್ತೆ. ಕರಾವಳಿ ಅಂತಿಲ್ಲ ಸರ್, ಆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದು ಬಿಟ್ಟು ಆಲ್ ಓವರ್ ಕರ್ನಾಟಕನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಸದ್ಯಕ್ಕೆ ಕನ್ನಡ ಒಂದೇ ಇದೆ. ರೆಸ್ಪಾನ್ಸ್ ನೋಡ್ಕೊಂಡು ನಾವು ಪ್ಲ್ಯಾನ್ ಮಾಡ್ತೀವಿ ಸರ್. ಧನ್ಯವಾದಗಳು ಚಯನ್ ಶೆಟ್ಟಿ ಅವ್ರಿಗೆ. ಅಷ್ಟೇನಾ ಸರ್? ಥ್ಯಾಂಕ್ ಯು. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಮೀಡಿಯಾದವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಅಧಿಪತ್ರ ಸಿನಿಮಾ ಬಗ್ಗೆ ಆಗಲೇ ಎಲ್ಲರೂ ಹೇಳಿದ್ದಾರೆ, ಮತ್ತೆ ಸರ್ ಮ್ಯಾಮ್ ಮತ್ತೆ ಹೇಳ್ತಾರೆ. ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳ್ತೀನಿ. ನನ್ನ ಪಾತ್ರದ ಹೆಸರು ತ್ರಯಂಬಿಕೆ ಅಂತ. ಆ ಹುಡುಗಿ ಹೇಗೆ ಅಂದರೆ, ಒಂದು ಹಳ್ಳಿಯಲ್ಲಿ ಓದು ಬರಹ ಏನೂ ಗೊತ್ತಿಲ್ಲದೆ ಬೇರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನನ ಸಾಗಿಸೋ ಅಂಥ ಒಂದು ಪಾತ್ರ. ಹಾಗೆ ಚಯನ್ ಸರ್ ಥ್ಯಾಂಕ್ ಯು ನನಗೆ ಈ ರೋಲ್ ಕೊಟ್ಟಿದ್ದಕ್ಕೆ. ಹಾಗೆ ರಾಘವ್ ಸರ್ ಥ್ಯಾಂಕ್ ಯು. ಜಾನ್ವಿ ಮ್ಯಾಮ್ ಆ್ಯಂಡ್ ರೂಪೇಶ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಟ್ರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟು ಸಿನಿಮಾನ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಂತ ನಾನು ಕೇಳ್ತೀನಿ. ಫೆಬ್ರವರಿ 7ಗೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಬೇಕಾದಂಥ ತಯಾರಿಗಳು ನಮ್ಮ ಡೈರೆಕ್ಟ್ರು ಮಾಡ್ಕೊಂಡಿದ್ದಾರೆ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಕೋ ಪ್ರೊಡ್ಯೂಸರ್ಸ್ ಆಗಲಿ ನಮ್ಮ ಕಡೆ ನಾನು ಸಪೋರ್ಟ್ ಮಾಡಿದ್ದೀವಿ. ತುಂಬ ನಾನು ಯಾಕಂದರೆ ಹತ್ತಿರದಿಂದ ಅವ್ರನ್ನ ನೋಡಿರೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತಿದ್ದಾರೆ. ಸೊ ಅದಕ್ಕೊಂದು ಈ ಸಿನಿಮಾ ಮೂಲಕ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಸರ್. ಏನಾದರೂ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಕಾರ್ತಿಕ್ ಶೆಟ್ರೆ. ಕುಲ್ದೀಪ್ ಸರ್. ಎಲ್ರಿಗೂ ನಮಸ್ತೆ. ಮೀಡಿಯಾ ಮುಂದೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಕೋ ಪ್ರೊಡ್ಯೂಸರ್ ರವಿ ಸರು, ನಮ್ಮ ಕಾರ್ತಿಕ್ಕು, ಇನ್ನೊಬ್ಬರು ಮಂಜಣ್ಣ, ಸತೀಶ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಚಯನ್ ಬಗ್ಗೆ ಹೇಳ್ಬೇಕಂತಂದರೆ ನಾನು ತುಂಬ ಕ್ಲೋಸ್ ಫ್ರೆಂಡು. ನಾನು ಚಯನ್ನು ನಮ್ಮ ಆಫೀಸ್ ಮುಂದೆನೇ ಅವ್ರದ್ದು ನಮ್ಮದು ಆಫೀಸು. ಒಂದು 2.5 ಇಯರ್ಸಿಂದ ನಾವು ಕ್ಲೋಸ್ ಫ್ರೆಂಡ್ಸು. ಸೊ ರೂಪೇಶ್ ಸರು, ಜಾನ್ವಿ ಮೇಡಮು, ಇದು ನಿಮ್ಮ ಕೈನಲ್ಲಿದೆ, ನಿಮ್ಮ ಸಿನಿಮಾ ಇದು. ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತಿರೋ ನಾವು ಅದಕ್ಕೆ ನಾವೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಇಟ್ ಇಸ್ ಆಲ್ ಇನ್ ನಿಮ್ಮ ಕೈನಲ್ಲಿದೆ. ಒಳ್ಳೆಯದಾಗಲಿ ಸರ್. ನಮ್ಮದು ಲ್ಯಾಂಡ್ ಡೆವಲಪ್ಮೆಂಟ್ ಇದೆ ಸರ್, ಬಿಲ್ಡರ್ಸು. ಹಾಂ ನೋಡಿದ್ದೀವಿ ಸರ್. ದುಡ್ಡು ಸೇಫ್ ಅನಿಸ್ತು ಸರ್. ಸದ್ಯ ಏನೋ ದುಡ್ಡು ಸೇಫು, ಏನೋ ಪಾಪ ಚಯನ್ ಮಾಡಿದ್ದ ಅಂತ ಅಂದ್ಕೊಂಡಿದ್ವಿ. ಏನೋ ಮಾಡ್ತಾನೆ ಅಂತ. ನಾವು ಯಾವಾಗ ಸಿನಿಮಾ ಕೂತ್ ನೋಡಿದ್ವಿ ಆವಾಗ ಆ್ಯಕ್ಚುಲಿ ಉಸಿರು ಬಂತು ವಾಪಸ್ಸು. ಸರ್ ಇನ್ನೂ ಏನು ಮಾಡಿಲ್ಲ ಸರ್. ಆ್ಯಕ್ಚುಲಿ ಸಡನ್ನಾಗೆ ನಾವು Feb 7th ಅಂತ ಅಂದ್ಕೊಂಡ್ರು, ಬೇಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ತುಂಬ ಲ್ಯಾಕ್ ಆಗಿಬಿಟ್ಟಿತ್ತು, ಅಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿಬಿಟ್ಟಿತ್ತು. OTT ರೈಟ್ಸ್ ಎಲ್ಲ ಮಾತುಕತೆಯಲ್ಲಿ ಇದೆ ಸರ್. ಆ್ಯಕ್ಚುಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಎಲ್ಲ ಆಗಲಿ, ಒಳ್ಳೇದಾದ್ಮೇಲೆ ಹೇಳ್ತೀವಿ ಸರ್. ಥ್ಯಾಂಕ್ ಯು ಕುಲ್ದೀಪ್ ಸರ್. ರವಿಚಂದ್ರ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಆರ್ಮಿಯಲ್ಲಿ 18 ವರ್ಷ ಸರ್ವಿಸ್ ಮಾಡಿ ಬಂದಿಲ್ಲಿ ಥ್ಯಾಂಕ್ ಯು. ಬಂದು ಊರಲ್ಲಿ ಅಗ್ನಿಪಥ್ ಅಂತ ಟ್ರೈನಿಂಗ್ ಕೊಡ್ತಾಯಿದ್ದೆ ಫ್ರೀಯಾಗಿ ಹುಡುಗರಿಗೆ. ಅದರಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಚಯನ್ ಶೆಟ್ರಿಗೆ ಪರಿಚಯ ಆಗಿ, ಅವನು ಕಾಂತಾರದಲ್ಲಿ ವರ್ಕ್ ಮಾಡ್ತಿದ್ದ ಹಿಂದೆ. ಅವನು ಮತ್ತು ನನಗೆ ಹೇಳಿದೆ ಫಿಲ್ಮ್ ಬಗ್ಗೆ ಈ ಥರ ಎಲ್ಲ ಇದೆ ಸರ್, ನೀವೇನಾದರೂ ಸ್ವಲ್ಪ ಇದು ಮಾಡ್ತಾರೆ ಕೇಳಿದೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಬಟ್ ಅದ್ರ ಮೇಲೆ ನನ್ನ ಹುಡುಗರೆಲ್ಲ ಹೋಗಿದ್ರು ಇದಕ್ಕೆ ಫಿಲ್ಮ್ ಶೂಟಿಂಗಿಗೆಲ್ಲ.
ಅದಾದಮೇಲೆ ಬಂದು ಚೈನ್ ಶೆಟ್ರ್ ಬಂದು ಈ ಥರ ಒಂದು ಮೂವಿ ಮಾಡ್ತಾ ಇದ್ದೀವಿ, ಸ್ವಲ್ಪ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾರೆ ಕೇಳಿದಾಗ ಸರಿ ನಮ್ಮ ರಾಹುಲ್ ಅವರು ಸಹ ಹೇಳಿದರು, ಸರ್ ಮಾಡಿ ಸರ್, ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿದರು. ಅದಾದಮೇಲೆ ಮತ್ತೆ ನಾನು ಇದಕ್ಕೆ ಇಳಿದಿದ್ದು. ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಇದೆಲ್ಲ ನೋಡಿದ ಮೇಲೆ ತುಂಬ ಖುಷಿ ಆಯಿತು. ಮತ್ತು ರೂಪ ಶೆಟ್ಟರ್ದು ಆ್ಯಕ್ಟಿಂಗ್ ಎಲ್ಲ ನೋಡಿದೆ, ಮೇಡಮ್ ಇದೆಲ್ಲ ಆ್ಯಕ್ಟಿಂಗ್ ನೋಡಿದೆ, ತುಂಬ ಖುಷಿ ಆಯಿತು. ಖಂಡಿತ ಹಿಟ್ ಆಗುತ್ತೆ ಅನ್ನಿಸ್ತು. ಪ್ರಥಮ ಅನುಭವ ಇದು. ಮುಂದಿನ ನೋಡ್ಬೇಕು ಜನರು ಯಾವ ರೀತಿ ಕೈ ಹಿಡಿತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಮಿಲ್ಟ್ರಿಲಿ ಇದ್ದಿದ್ದಕ್ಕೆ ಹೌದು ಸರ್, ಖಂಡಿತ. ನನ್ನ ಜೊತೆಲಿ ಒಬ್ಬ ಆರ್ಮಿಯವರು ಇದರಲ್ಲಿ ಪೊಲೀಸ್ SP ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಅವರು ಸಹ ಟ್ರೈನರ್ ಅಲ್ಲಿ. ಓಕೆ, ಥ್ಯಾಂಕ್ ಯು ರವಿಚಂದ್ರ ಶೆಟ್ಟಿ ಅವರಿಗೆ. ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಸರ್ ಕುಲ್ದೀಪ್ ಸರ್ ಮತ್ತು ಚಯನ್ ಸರ್ ತುಂಬ ಥ್ಯಾಂಕ್ಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೈಕ್ ಹಿಂಗೆ ಇಟ್ಕೊಳ್ಳಿ. ಸಾರಿ, ಕ್ವಿಕ್ಕಾಗಿ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ನಂದು ಬಳ್ಳಾರಿ ಕಡೆ ಬರೋದು ಆಯಿತಾ, ಬಟ್ ಸಿನಿಮಾ ಎಲ್ಲ ಈ ಕರಾವಳಿ ಸೈಡ್ ಇದೆಲ್ಲ ಇದೆ. ನನಗೆ ತುಂಬ ಹೊಸ ಕಲ್ಚರ್ ಇದೆ. ಸೊ ಸರ್ ಚಯನ್ ಸರ್ ಬಂದು ಈ ಸ್ಕ್ರಿಪ್ಟ್ ಹೇಳ್ದಾಗೆ ಮತ್ತು ಕತೆ ಹೇಳ್ದಾಗೆಲ್ಲ ತುಂಬ ಹೊಸದು ಅನ್ಸೋದು. ಅದಕ್ಕೆಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಟೈಮ್ ಕಂಪೋಸ್ ಮಾಡೋದಕ್ಕಿಂತ ಜಾಸ್ತಿ ಬರೀ ರಿಸರ್ಚ್ಗೆ ಹೋಗೋಯ್ತು ನಂದು. ಅಲ್ಲಿ ಕಲ್ಚರ್ ಹೆಂಗಿರುತ್ತೆ, ಏನಿರುತ್ತೆ, ಆ ಥರದ್ದು ಮ್ಯೂಸಿಕ್ ಹೆಂಗಿರುತ್ತೆ ಹಂಗೆ ಅಂತ. ಬಟ್ ನನಗೆ ಅನಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಎಲ್ಲ ಅಂತ. ಸೊ ನಿಮಗೂ ಅನ್ಸಿದ್ರೆ ಒಂದೇ ಒಂದು ಕ್ಲಬ್ಸ್ ಕೊಟ್ಟರೆ ಐ ವಿಲ್ ಬಿ ಸೋ ಹ್ಯಾಪಿ. ಓಕೆ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಸೊ ಫೆಬ್ 7th ಇದೆ ಸಿನಿಮಾ, ಎಲ್ಲರೂ ಬನ್ನಿ. ಶ್ರೀಹರಿ ಅವರೇ ಅಲ್ಲಿ 2 ಸಾಂಗ್ಸ್ ಇದೆ ಈ ಮೂವಿ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಪರಿಚಯ ಜೊತೆಗೆ ಅಧಿಪತ್ರ ಕುರಿತು. ನಮಸ್ತೆ, ನಾನು ಋತ್ವಿಕ್ ಮುರಳೀಧರ್ ಅಂತ. ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಲ್ ಟೀಮ್ನ ಮೀಟ್ ಮಾಡ್ತಿರೋದು. ಸೊ ಹಲೋ ಎವ್ರಿವನ್, ಪ್ರೆಸ್ನವ್ರಿಗೂ ಎಲ್ರಿಗೂ ಹಲೋ. ಚಯನ್ ಸರ್ ಆ್ಯಂಡ್ ಶ್ರೀಕಾಂತ್ ಸರ್ನೇ ನಾನು ಫಸ್ಟ್ ಮೀಟ್ ಮಾಡಿದ್ದು. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಆದಷ್ಟು ಬಿಕಾಸ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲ್ಮ್ ಆಗಿರೋದ್ರಿಂದ ಆ್ಯಂಡ್ ನೇಟಿವಿಟಿಗೆ ತಕ್ಕನಂಗೆ ನಾವು ಲೈವ್ ಏನು ಯೂಸ್ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಏನು ಹೊಸದಾಗಿ ತರ್ಬೋದು, ಹೊಸ ಸೌಂಡ್ಗಳನ್ನ ಹೇಗೆ ಯೂಸ್ ಮಾಡ್ಬೋದು, ಅದರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಚಯನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆಫ್ ದ ಕ್ರಿಯೇಟಿವ್ ಫ್ರೀಡಮ್, ಅವರು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ದರು. ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹೋಪ್ಫುಲ್ಲಿ ನೀವೆಲ್ಲರೂ ಅದನ್ನು ಥಿಯೇಟ್ರಲ್ಲಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ಕೋತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಿತ್ವಿಕ್ ಸರ್. ತಾವು ಶ್ರೀಕಾಂತ್ ಅಂತ, ಎಲ್ರಿಗೂ ನಮಸ್ತೆ. ಈ ಸಿನಿಮಾಗೆ ಸಿನಿಮಾಟೋಗ್ರಾಫರಾಗಿ ವರ್ಕ್ ಮಾಡಿದ್ದೀನಿ, ಆಲ್ಸೋ ಎಡಿಟರ್. ಈ ಮೂವಿ ಎರಡು ನೀವೇನಾ? ಹೌದು, ದ್ವಿಪಾತ್ರ. ಅದೇ ಶೂಟಿಂಗ್ ಮಾಡೋ ಟೈಮಲ್ಲೇ ಅದಕ್ಕೆ ಯಾವ ರೀತಿ ಬೇಕು, ಹೇಗೆ ಏನು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗೋ ಥರ ಒಂದು ಶಾರ್ಟ್ ಪೀರಿಯಡ್ ಟೈಮಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ವಿ. ಹೌದು. ಹಾಗಾದರೆ ಡಬಲ್ ಪೇಮೆಂಟಾ? ಹೌದು. ಇಲ್ಲ, ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಲೈಟ್ಸ್ ಎಲ್ಲ ಇದು ಮಾಡಿ ಎಲ್ಲ ನ್ಯಾಚುರಲ್ ಆಗಿ, ಅಂದರೆ ಅಲ್ಲಿನ ಕ್ಲೈಮೇಟ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇತ್ತು. ಎಲ್ಲ ಸಾಫ್ಟ್ ಲೈಟಿಂಗ್ಸಲ್ಲಿ ಎಲ್ಲ ಚೆನ್ನಾಗಿ ಬಂದಿದೆ. ಎಷ್ಟನೇ ಸಿನಿಮಾ ಅಂತ? ನಾನು ಫಸ್ಟ್. ಇದಕ್ಕೆ ಮುಂಚೆ ಯಾವುದು ಇಲ್ಲ, ಶಾರ್ಟ್ ಮೂವೀಸ್ ಮಾಡಿರೋದಷ್ಟೇ, ಡೈರೆಕ್ಟ್. ಶ್ರೀಕಾಂತ್ ಅವ್ರಿಗೆ ಮಾತಾಡಿರೋದೆಲ್ಲ ಎಡಿಟ್ ಮಾಡಿ ನೋಡಿ, ಎಷ್ಟು ಬೇಕೋ ಅಷ್ಟೇ ಮಾತು. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ಧನ್ಯವಾದಗಳು.